ಹದಿಹರೆಯದ ಹುಮ್ಮಸ್ಸು, ಯಾರ ಮಾತನ್ನು ಕೇಳಲ್ಲ, ಬುದ್ಧಿ ಮಾತಂತೂ ಕೇಳೋದೇ ಇಲ್ಲ, ಹೋಗಿದ್ದೇ ದಾರಿ ಅನ್ನೋದು ಈಗಿನ ಹುಡುಗರ ಜಮಾನ. ಹಾಗೆ ಅಲ್ಲೊಬ್ಬ ಗೆಳೆಯನ ತಮ್ಮನಿಗೆ ಬುದ್ಧಿಮಾತು ಹೇಳಿದ್ದ. ಆ ಮಾತಿನಿಂದ ಕೆರಳಿದ ಗ್ಯಾಂಗ್ ಅಟ್ಟಹಾಸ ಮೆರೆದಿದೆ. ಕಾರಿನ ಮುಂಭಾಗದ ಗಾಜ್ ನಜ್ಜುಗುಜ್ಜು, ಹಿಂಭಾಗದ ಗ್ಲಾಸ್ ಪುಡಿ ಪುಡಿ, ಕಿಟಕಿ ಗಾಜು ಕೂಡ ಪೀಸ್ ಪೀಸ್. ಅಷ್ಟಕ್ಕೂ ಕಿಡಿಗೇಡಿಗಳು ಈ ಪರಿ ಅಟ್ಟಹಾಸ ಮೆರೆದಿದ್ದು ಅದೊಂದೇ ಒಂದು ಮಾತಿಗೆ. ಸ್ಲಂ ಹುಡುಗರ ಜೊತೆ ಸೇರಬೇಡ ಎಂದಿದ್ದಕ್ಕೆ ಹಲ್ಲೆಗೆ ಒಳಗಾಗಿರುವ ಈತ ನಾಯಂಡಹಳ್ಳಿಯ ಪ್ರಬುದ್ಧ. ತನ್ನ ಸ್ನೇಹಿತನ ತಮ್ಮನಾದ ದರ್ಶನ್ಗೆ, ನೀನು ನನ್ನ ಫ್ರೆಂಡ್ ತಮ್ಮ, ಸ್ಲಂ ಹುಡುಗರ ಜೊತೆ ಸೇರಬೇಡ, ಹಾಳಾಗಿ ಹೋಗ್ತೀಯಾ ಅಂತ ಬುದ್ಧಿ ಮಾತು ಹೇಳಿದ್ನಂತೆ. ಇದನ್ನ ಅಪ್ಪು ಮತ್ತು ಸಂಗಡಿಗರಿಗೆ ದರ್ಶನ್ ಹೋಗಿ ಹೇಳಿದ್ನಂತೆ. ಇದರಿಂದ ಕೆರಳಿದ ಅಪ್ಪು ಅಂಡ್ ಗ್ಯಾಂಗ್ ಪ್ರಬುದ್ಧನ ಮೇಲೆ ದಾಳಿ ಮಾಡಿದೆ. ಜನವರಿ 26ರಂದು ಪ್ರಬುದ್ಧ, ನಂದನ್ ಹಾಗೂ ಮನೋಜ್ ಕಾರಲ್ಲಿ ತೆರಳುತ್ತಿದ್ರು. ಈ ವೇಳೆ ಗಂಗುಂಡನಹಳ್ಳಿ ಬಳಿ ಏಕಾಏಕಿ 7 ಜನರ ಗ್ಯಾಂಗ್ ಕಾರನ್ನ ಅಡ್ಡಗಟ್ಟಿದ್ದು ಮತ್ತು ಲಾಂಗ್ಗಳಿಂದ ದಾಳಿ ಮಾಡಿದೆ. ಕಾರನ್ನ ಧ್ವಂಸ ಮಾಡಿ 3 ಮೇಲೂ ಹಲ್ಲೆ ಮಾಡಿದ್ದಾರೆ. ಬಳಿಕ ಪ್ರಬುದ್ಧ ದೂರಿನ ಬೆನ್ನಲ್ಲೇ ವಿಶಾಲ್ ಮತ್ತು ಸೂರಿ ಸೇರಿ 4ರನ್ನ ಚಂದ್ರ ಲೇಔಟ್ ಪೊಲೀಸರು ಬಂಧಿಸಿದ್ದಾರೆ. ಉಳಿದ ಆರೋಪಿಗಳಿಗಾಗಿ ಹುಡುಕಾಡ್ತಿದ್ದಾರೆ. ಪ್ರಬುದ್ಧ ಮತ್ತು ದರ್ಶನ್ ಇವರಿಗೆ ಐಡೆಂಟಿಫೈ ಮಾಡಿಬಿಟ್ಟು ಲೊಕೇಶನ್ ಎಲ್ಲಿದ್ದಾರೆ ಅಂತ ಹೋಗಿ ನಾಯಂಡಹಳ್ಳಿ ಹತ್ರ ಅವ್ರಿಗೆ ಮತ್ತೆ ಗಾಡಿ ಮೇಲೆ ಹಲ್ಲೆ ಮಾಡಿ ಅವರು ಅಸಾಲ್ಟ್ ಮಾಡಿದ್ದಾರೆ. ಈ 2 ಕೇಸ್ನಲ್ಲಿ ಮೊದಲನೇದಾಗಿ ಫಸ್ಟ್ ಬೈಟ್ರನ್ಪುರ ಪೊಲೀಸ್ ಸ್ಟೇಷನಲ್ಲಿ, ಆಮೇಲೆ ನಮಗೆ ಚಂದ್ರ ಲೇಔಟ್ ಪೊಲೀಸ್ ಸ್ಟೇಷನಲ್ಲಿ ಕೇಸ್ ಮತ್ತು ಕೌಂಟರ್ ಕೇಸ್ ಕೂಡ ಆಗಿದೆ. 2 ಕೇಸ್ನಲ್ಲಿ ನಾವು ಇದು ಅಟೆಂಪ್ಟ್ ಟು ಮರ್ಡರ್ ಕೇಸ್ ನಾವು ತಗೊಂಡಿದ್ದೀವಿ. ಮತ್ತು ಅವ್ರದ್ದು ಡೀಟೇಲ್ಸ್ ಪತ್ತೆ ಮಾಡಿದ ನಂತರ ಯಾರೋ ಒಬ್ಬರು ಮೊದಲಿನ ಅವ್ರ ಮೇಲೆ ಯಾವುದು ರೌಡಿ ಶೀಟ್ ಇಲ್ಲ. ಮತ್ತು 2 ಕಡೆಯಿಂದ 2 ಕೇಸ್ನಲ್ಲಿ ಇಬ್ಬರು ನಾವು ಸೆಕ್ಯೂರ್ ಮಾಡಿದ್ದೀವಿ. ಫರ್ದರ್ ಇನ್ವೆಸ್ಟಿಗೇಷನ್ ಈಗ ನಡೀತದೆ. ಅದೇನೇ ಹೇಳಿ, ಸ್ನೇಹಿತನ ತಮ್ಮನಿಗೆ ಬುದ್ಧಿ ಮಾತು ಹೇಳಿದ್ದಕ್ಕೆ ಭೀಕರ ಹಲ್ಲೆಯಾಗಿದೆ. ಅಟ್ಟಹಾಸ ಮೆರೆದ ಕ್ರಿಮಿಗಳಿಗೆ ತಕ್ಕ ಶಾಸ್ತಿ ಆಗಲೇಬೇಕಿದೆ. ರಾಜಪಾಜಿ ನಾಯಕ್, TV9 ಬೆಂಗಳೂರು.